ಈ ಸಲ 1200 ಮಿಲಿಮೀಟ್ರ್ ಮಳೆ ಬಿದ್ದಿದೆ, ಅಂದರೆ 1.5 ಟೈಮ್ಸ್ ಜಾಸ್ತಿ ಬಿದ್ದಿದೆ. ರಸ್ತೆ ಹಾಳಾಗಿದೆ, ನಾವು ಒಪ್ಕೊಳ್ತೀವಿ, ತುಂಬ ರಸ್ತೆ ಹಾಳಾಗಿದೆ, ಜನರಿಗೆ ಹೋಗ್ಲಿಕ್ಕೆ ಕಷ್ಟ ಆಗಿದೆ. ನಾವು ಕೂಡ ಜನಸಾಮಾನ್ಯರಿಗೆ, ನಾವೇನು ಜನಗಳಿಗೆ ಕಷ್ಟ ಗೊತ್ತಾಗೋದಿಲ್ಲ, ನಮಗೆ ಗೊತ್ತಾಗೋದಿಲ್ಲ ಅಂತ ಆ ಥರ ಏನಿಲ್ಲ. ರಸ್ತೆ ಹಾಳಾಗಿದ್ದು ನಮ್ಮ ಗಾಡಿಯು ಗುಂಡಿ ಬೀಳ್ತದೆ, ಅವ್ರದ್ದು ಗುಂಡಿ ಬೀಳ್ತದೆ. ನಾವು ಅವ್ರದ್ದು ಹೇಳ್ಕೊಂಡು ಬರ್ತಾ ಇದ್ದೀವಿ. ಮಳೆ ನಿಂತ ಕೂಡಲೇ ಒಂದು 10 ದಿವಸದಲ್ಲಿ ನಾವು ರಸ್ತೆಯನ್ನು ರಿಪೇರಿ ಮಾಡ್ತೇವೆ, ಗುಂಡಿ ಮುಚ್ಚುವಂಥ ಕೆಲಸವನ್ನು ಮಾಡ್ತೇವೆ ಅಂತ ನಾವು ಹೇಳ್ಕೊಂಡು ಬಂದಿದ್ದೀವಿ. ಕಳೆದ ಒಂದು ವಾರದ ಮುಂದೆಯೂ ಕೂಡ ಮಳೆಯಲ್ಲಿ ಬಂದಿದೆ. ಆದರೂ ನಾನು ವಿದೇಶ ಪ್ರವಾಸಕ್ಕೆ ಹೋಗಿದ್ದೆ ಒಂದು 4 ದಿವಸಕ್ಕೆ. ಅದಕ್ಕೆ ಮೊದಲು ಹೋಗುವಾಗ ಕಮಿಷನರನ್ನು ಕರೆದು, ಅಧಿಕಾರಿಗಳನ್ನೆಲ್ಲ ಕರೆದು, ನಾನು 3 ದಿವಸದ ಒಳಗಡೆ ನೀವು ಗುಂಡಿ ಮುಚ್ಚುವಂಥ ಕೆಲಸವನ್ನು ಮಾಡಬೇಕು. ಅವರಿಗೆ ಒಳ್ಳೆ ರೀತಿಯಲ್ಲಿ ನಾನು ಹೇಳಿದೆ, ಎಲ್ಲ ಪಾಠ ಹೇಳಿದೆ. ನೋಡಿ, ಇವ್ರ ಹತ್ರನೇ ಟೆಂಡರ್ ಮಾಡಬೇಕು ಅಂತ ಹೇಳಿದೆ. ಯಾಕಂತ ಹೇಳಿದ್ರೆ ನ್ಯಾಷನಲ್ ಹೈವೇ ಯಾರು ಕೆಲಸ ಮಾಡ್ತಾರೆ ಅವ್ರ ಹತ್ರ ಇಕ್ವಿಪ್ಮೆಂಟ್ಸ್ ಇರ್ತದೆ, ಅವರಿಗೆ ಪ್ರೊಫೆಷನಲ್ಲಿ ಮಾಡಲಿಕ್ಕೆ ಗೊತ್ತಿದೆ. ಇಲ್ಲಿ ಚಿಕ್ಕ ಚಿಕ್ಕ ಕಾಂಟ್ರಾಕ್ಟ್ರಿಗೆ ಕೊಟ್ಟರೆ ಕೆಲಸ ತಗೊಳ್ತಾರೆ, ಸರಿಯಾಗಿ ಮಾಡೋದಿಲ್ಲ. ಅವ್ರ ಹತ್ರನೇ ಮಾಡಬೇಕು ಅಂತ ರಾಧಾಕೃಷ್ಣ ನಾಯ್ಕ ಅವರಿಗೆ ಹೇಳಿ, ಇವರನ್ನು ಕನೆಕ್ಟ್ ಮಾಡಿ ಅವರಿಗೆ ಹೇಳಿ ಹೋಗಿದ್ದೀನಿ. ನಾನು 4 ದಿವಸ ಕರೆದು ಬಂದಾಗಲೂ ನನಗೆ ಸೇಮ್ ಸ್ಟೋರಿ. ಸರ್, ನಾವು ಹೇಳಿದ್ದೇವೆ, ಟೆಂಡರ್ ಮಾಡಿದ್ದೇವೆ, ಅದು ಕೊಡ್ತಾ ಇದ್ದೇವೆ. ಇದಕ್ಕೆ ಅರ್ಥ ಏನು? ಅದು ಯಾರು ಅಧಿಕಾರಿಗಳು ಮಾಡಬೇಕೇ ಬೇಡವಾ? ನಾವು ಅಧಿಕಾರಿಗಳಿಗೆ ಬೈಬೇಕಂತ ಏನಿಲ್ಲ, ಅಧಿಕಾರಿಗಳಿಗೆ ನಾವು ಜೋರು ಮಾಡಬೇಕು, ಕೆಲಸ ಮಾಡಿಸ್ಬೇಕಂತ ಇಲ್ಲ. ಮಾಡದೇ ಇದ್ರೆ ಯಾರು ಸ್ವಾಮಿ ಇದಕ್ಕೆ ಜವಾಬ್ದಾರರು? ನಮಗೆ ಟೆಂಡರ್ ಕಳಲಿಕ್ಕೆ ಆಗ್ತದಾ? ನಾನು ಇಂಜಿನಿಯರ್ ಹತ್ರ ಹೇಳಿದ್ದೀನಿ, ನಾನು ಇನ್ನೊಬ್ಬನಿಗೆ ಹೇಳಿದ್ದೀನಿ. ಅವು ಕಮಿಷನರ್ ಒಳ್ಳೆಯವರಿದ್ದಾರೆ, ಅಧಿಕಾರಿಗಳೆಲ್ಲ ಒಳ್ಳೆಯವರಿದ್ದಾರೆ. ಮಾಡಬೇಕಲ್ಲ, ಆ ಸಮಯದಲ್ಲಿ ನಾವು ಉತ್ತರ ಕೊಡಬೇಕಲ್ಲ, ಆ ಗುಂಡಿಯಲ್ಲಿ ಹೋಗಬೇಕಲ್ಲ. ಈಗ ನಿನ್ನೆಯಿಂದ ಇವತ್ತೇ ಕೆಲಸ ಶುರುವಾಯಿತು. ಈಗಲೇ ಇಲ್ಲಿ ದರ್ಬೆಯಲ್ಲಿ ಕೆಲಸ ಶುರು ಮಾಡ್ತಾ ಇದ್ದಾರೆ. ಹೇಗೆ? ಆ ಕಾಂಟ್ರಾಕ್ಟರ್ ಹೇಳ್ತಾರೆ, ಇವತ್ತು ಬೆಳಿಗ್ಗೆ ನನ್ನ ಮನೆಗೆ ಬಂದಿದ್ದು ಸರ್ಗೆ ನಿನ್ನೆಯಿಂದ 22 ಕಾಲ್ ಬಂದಿದೆ ಸರ್, ನನಗೆ 22 ಕಾಲ್ ಬಂದಿದೆ. ಈಗಲೆಲ್ಲ ಮಿಷನ್ ತಂದು ಮಾಡ್ಬೋದು, ಇಚ್ಛಾಶಕ್ತಿ ಅವರಿಗೂ ಬೇಕು. ನಮಗೇನು ಬೈದು ಮಾಡಿಸ್ಬೇಕಂತ ಹೇಳಿಲ್ಲ. ಮಾಡದಿದ್ದರೆ ನಮಗೇನು ಹಿಡನ್ ಎಜೆಂಡ ಇಲ್ಲ. ನೀವು ಅದನ್ನು ಮಾಡಿಸಿ ಅದನ್ನು 5% ಕೊಡಿ, ಇದು ಮಾಡಿ 10% ಕೊಡಿ, ಆ ಕಾಂಟ್ರಾಕ್ಟ್ ಕೊಡಿ, ನಮ್ಮದು ಹಿಡನ್ ಎಜೆಂಡ ಇಲ್ಲ. ನಾವು ಅವ್ರ ಹತ್ರ ₹1 ಕೊಡೋದಿಲ್ಲ. ಒಳ್ಳೆ ಕ್ವಾಲಿಟಿ ಕೆಲಸ ಆಗಬೇಕು ಅಷ್ಟೇ. ಅದನ್ನು ಮಾಡದಿದ್ದರೆ ಮಾತ್ರ ಯಾವ ಅಧಿಕಾರಿ ಆಗಲಿ ವಿಲ್ ಟೇಕ್ ಲೆಫ್ಟ್ ಆ್ಯಂಡ್ ರೈಟ್. ಒಳ್ಳೆಯದ್ರಲ್ಲಿ ಹೇಳ್ತೀವಿ, ಒಳ್ಳೆಯದ್ರಲ್ಲಿ ಹೇಳಿ ಅದಕ್ಕೆ ಸರಿಯಾಗಿ ಉತ್ತರ ಟೇಕನ್ ಇನ್ ಟು ಗ್ರಾಂಟೆಡ್, ಟೇಕಿಂಗ್ ವೆರಿ ಲೈಟ್ಲಿ ಅಂತ ಹೇಳಿದರೆ ಇನ್ ಫ್ರಂಟ್ ಆಫ್ ಅಶೋಕ್ ಇಟ್ ಇಸ್ ನಾಟ್ ಪಾಸಿಬಲ್. ದಟ್ಸ್ ಆಲ್. The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru.